ಸರ್ ಎಲ್ಲ ವೀಕ್ಷಕರಿಗೆ ಎಕ್ಸ್ಪೆಷಲಿ ನೋಡಿ, ನಾನು ಬೇರೆಯವ್ರ ಥರ ಸರ್ ಕಂಪ್ಲೀಟ್ಲಿ ಒರಿಜಿನಲ್ಲು 100% ಅನ್ನೋದು ಏನೂ ಬರಲ್ಲ ಸರ್, ಬಿಕಾಸ್ ದೀಸ್ ಆರ್ ಆಲ್ ಯೂಸ್ಡ್ ಕಾರ್ಸ್. ನಾನೇನಂದರೆ ಬೆಸ್ಟ್ ಆ್ಯಂಡ್ ಟ್ರಾನ್ಸ್ಪರೆಂಟಾಗೆ ಹೇಳ್ಬೋದು, ನೋಡಿ ಸರ್ ಇದು ಇಲ್ಲಿ ಪೇಂಟ್ ಆಗಿದೆ, ಇಲ್ಲಿ ಏನಾದರೂ ಇದೆ ಅಟೆನ್ಷನ್ ಇದೆ, ಸೊ ಅಥವಾ ಸರ್ವಿಸ್ ರೆಕಾರ್ಡಲ್ಲಿ ಏನಿದೆ ಏನಿಲ್ಲ ನಾನು ತಿಳಿಸಿ ಕೊಡ್ಬೋದು. ಬಟ್ ಸ್ವಲ್ಪ ಟ್ರಾನ್ಸ್ಪರೆಂಟಾಗಂತೂ ನಾವು ನಿಮಗೆ ಗಾಡಿ ತೊಗೊಳೋದಕ್ಕೆ ಮುಂಚೆ ನಾವು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀವಿ ಸರ್. 19 ಮಾಡೆಲ್ ಇಕೋ ಸ್ಪೋರ್ಟು ನೋಡ್ತಿರ್ಬೋದು, ಫುಲ್ಲಿ ಮಾಡಿಫೈಡ್, ಅದು ಕೂಡ ಜಸ್ಟ್ 6 ಲಕ್ಷಕ್ಕೆಲ್ಲ ಫೈನಲ್ ಆಗುತ್ತೆ. ಫೈನಲ್ ಪ್ರೈಸ್ ಒಂದು ಅರೌಂಡ್ 16.5 lakhs ಇತ್ತು ಲಾಂಚಿಂಗ್ ಪ್ರೈಸ್ ಇದು. ಎಸ್ ಸರ್. ಇವಾಗ ನಾವು 6,75,000ಕ್ಕೆ ಸಿಂಗಲ್ ಓನರ್ ಕಾರ್ ಕೊಡ್ತಾ ಇದ್ದೀವಿ, ಡಸ್ಟರ್ ಡೀಸೆಲ್ ಆಟೋಮ್ಯಾಟಿಕ್. 5 ಲಕ್ಷಕ್ಕೆಲ್ಲ ನಿಮಗೆ ಕ್ರೇಜಿಲಿ ಮಾಡಿಫೈ ಆಗಿರುವಂತಹ ಡೀಸೆಲ್ ಸ್ವಿಫ್ಟ್ ಸಿಗ್ತಾ ಇದೆ. ಇದು ಬರೀ 19,000 ಕಿಲೋಮೀಟರ್ ಓಡಿದೆ ಸರ್. ಇದು ಪ್ರೈಸ್ ನಿಮಗೆ 3,60,000ಕ್ಕೆ ಫೈನಲ್ ಕೊಡ್ತಾ ಇದೀವಿ ನಾವು. ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನಿವತ್ತು ಮತ್ತೊಮ್ಮೆ ಜಿಪ್ಪಿ ಆಟೋಮಾರ್ಟ್ಗೆ ಬಂದಿದ್ದೀನಿ. ನೀವೇನಾದರೂ ಕ್ವಾಲಿಟಿ ಕಾರ್ಗಳನ್ನ ನೋಡ್ತಾ ಇದ್ರೆ ಇಲ್ಲಿ ಸಿಗುವಂಥದ್ದು ಬರೀ ಕ್ವಾಲಿಟಿ ಕಾರ್ಗಳೇ. ನಿಮಗೆಲ್ಲ ಅನ್ಕೊಬೋದು ನೀವು ಕ್ವಾಲಿಟಿ ಕಾರ್ ಅಂದ ತಕ್ಷಣ ಬರೀ ಆಕ್ಸಿಡೆಂಟ್ ಫ್ರೀ ಇದ್ದರೆ ಮಾತ್ರ ಕ್ವಾಲಿಟಿ ಕಾರ್ ಅಂತ ಅಲ್ಲ, ಕಂಪ್ಲೀಟಾಗಿ ಸರ್ವಿಸ್ ಹಿಸ್ಟ್ರಿ ಇರಬೇಕು ಮತ್ತು ನಾನ್ ಟ್ಯಾಂಪರ್ಡ್ ಆಗಿದ್ದರೆ ಮಾತ್ರ ಅದು ಕ್ವಾಲಿಟಿ ಕಾರು. ಯಾಕೆಂದರೆ ತುಂಬ ಜನ ಮೋಸ ಹೋಗೋದು ಅಲ್ಲೇ. ಎಕ್ಸಾಂಪಲ್ಗೆ ಒಂದು 50,000 ಅಂತ ನಿಲ್ಲಿಸ್ಬಿಟ್ಟಿರ್ತಾರೆ ಗಾಡಿನ, ಬಟ್ ಅದು ಆ್ಯಕ್ಚುಲಿ 1 ಲಕ್ಷದ ಮೇಲೆ ಓಡಿರುತ್ತೆ. ಆ ಥರ ಕಾರ್ಗಳನ್ನ ತೊಗೊಂಡಾಗ ನಿಮಗೆ ಇಡನ್ ಒಂದು ಚಾರ್ಜಸ್ಗಳಾಗಲಿ ಅಥವಾ ನಿಮಗೆ ಇಡನ್ ಒಂದು ಸರ್ವಿಸ್ ಚಾರ್ಜಸ್ ಆಗಲಿ ಎಲ್ಲ ಬರೋವಂಥದ್ದು. ಬಟ್ ಇಲ್ಲಿ ಆ ಥರ ಯಾವುದೂ ಕೂಡ ಇರೋಲ್ಲ. ವಿತ್ ಸರ್ವಿಸ್ ಹಿಸ್ಟ್ರಿ ನಿಮಗೆ ಕಾರ್ಗಳು ಸಿಗೋವಂಥದ್ದು. ಆ್ಯಂಡ್ ನಮ್ಮ ಜೊತೆಗೆ ಇಲ್ಲಿ ಓನರ್ ಆಗಿರುವಂತಹ ಮಂಜುನಾಥ್ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್ ಸರ್. ಸರ್ ನಮಸ್ಕಾರ, ಮತ್ತು ನಿಮ್ಮ ಎಲ್ಲ ವ್ಯೂವರ್ಸ್ಗೂ ದಸರಾ ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳು. ದಸರಾ ಹಬ್ಬ ಮುಗೀತು, ದೀಪಾವಳಿ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ. ಎಸ್ ಸರ್. GST ರಿಡಕ್ಷನ್ಸ್ ಎಲ್ಲ ಆಗಿದೆ. ಸೊ ಇಟ್ಸ್ ಗುಡ್. ಎಲ್ಲರೂ ಕಾರ್ನ ತೊಗೊಳ್ಳೋ ಅಫೋರ್ಡಬಿಲಿಟಿ ಎಲ್ರಿಗೂ ಸಿಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳೋಣ ಅಷ್ಟೇ. ಥ್ಯಾಂಕ್ ಯು ಸರ್. ಇವಾಗ ತಿಳಿಸ್ಕೊಡಿ, ಲೋನ್ ಫೆಸಿಲಿಟಿ ಯಾವ ಥರ ಸಿಗುತ್ತೆ ನಿಮ್ಮಲ್ಲಿ? ಸರ್ ಲೋನ್ ಇವಾಗ ಸೇಮ್ ಆ್ಯಸ್ ಯೂಶುವಲ್ ನಾವು ಎಂಟೈರ್ ಕರ್ನಾಟಕ ಲೋನ್ ಮಾಡ್ತಾ ಇದ್ದೀವಿ. ಇವಾಗ ಇನ್ನೂ ಹೊಸ ಬ್ಯಾಂಕ್ಗಳ ಜೊತೆ ಟೈಅಪ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ರೂರಲ್ ಏರಿಯಾದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಾ ಇತ್ತು. ಇವಾಗ ಶ್ರೀರಾಮ್ ಫೈನಾನ್ಸ್ ಇರ್ಬೋದು, ಸುಂದರಂ ಫೈನಾನ್ಸ್ ಎಲ್ಲ ಟೈಅಪ್ ಮಾಡ್ಕೊಂಡಿದ್ದೀವಿ. ಸೊ ದಟ್ ಅವರು ರೂರಲ್ ಏರಿಯಾ ಎಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಓಕೆ. ಸೊ ಕೆಲವೊಂದು ಫೈನಾನ್ಸ್ ಕಂಪ್ನಿಲೆಲ್ಲ ಸಿಬಿಲ್ ಸ್ಕೋರ್ ಕಡಿಮೆ ಇದ್ರೂ ಅವ್ರು ಏನಂದರೆ ಉದ್ದೇಶ ನೋಡ್ತಾರೆ. ಸೊ ಪ್ರೀವಿಯಸ್ಲಿ ಏನಾಗಿದೆ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಇವತ್ತಿನ ಫೈನಾನ್ಷಿಯಲ್ ಕಂಡೀಷನ್ ಏನಿದೆ ಅದ್ರ ಮೇಲೂ ಕೂಡ ಮಾಡ್ತಾ ಇದ್ದಾರೆ ಕೆಲವರು. ಸೊ ಡೇ ಬೈ ಡೇ ಇಟ್ ಈಸ್ ಗೆಟಿಂಗ್ ಬೆಟರ್ ಸರ್ ಅಷ್ಟೇ. ಒಟ್ನಲ್ಲಿ ಬಂದು ಗಾಡಿ ಚೆಕ್ ಮಾಡ್ಕೊಳ್ಳಿ, ಲೋನ್ ಎಷ್ಟು ಬೆಸ್ಟ್ ಆಗುತ್ತೆ ಅಷ್ಟು ಬೆಸ್ಟ್ ನಿಮಗೆ ಲೋನ್ನ ಮಾಡಿಸ್ಕೊಡ್ತಾರೆ. ಆ್ಯಂಡ್ ಇವತ್ತು ಯಾವೆಲ್ಲ ಗಾಡಿಗಳಿದೆ ಅಂತ ನೋಡ್ತಾ ಇದ್ರೆ ನೀವು, ಎಲ್ಲ ಥರ ಕಾಂಪ್ಯಾಕ್ಟ್ SUVಗಳಿದೆ. ಸ್ಟಾರ್ಟಿಂಗ್ ಫ್ರಮ್ ಕುಶಾಕಿಂದ ಹಿಡ್ಕೊಂಡು ನಿಮಗೆ ಡಸ್ಟರ್ ಆಗಿರ್ಬೋದು, ಕ್ರೆಟಾ ಆಗಿರ್ಬೋದು, ಇವನ್ ಒನ್ ಆಫ್ ದಿ ಸೇಫೆಸ್ಟ್ ಕಾಂಪ್ಯಾಕ್ಟ್ SUV ಆಗಿರುವಂತಹ ಜೀಪ್ ಕಾಂಪಸ್ ಆಗಿರ್ಬೋದು ಎಲ್ಲ ಇದೆ. ಅದೇ ಥರ ಎರ್ಟಿಗಾಗಳಿದೆ, 2 ಎರ್ಟಿಗಾಗಳಿದೆ. ಆ್ಯಂಡ್ ಒಂದು ಒಂದು BRV ಇದೆ. 7 ಸೀಟರ್ಗಳು ಸಾಕಷ್ಟು ವೆಹಿಕಲ್ಲು, ಇನ್ಕ್ಲೂಡಿಂಗ್ 2 XUV 500 ಕೂಡ ಅವೈಲಬಲ್ ಇರುವಂಥದ್ದು. ಇನ್ನು ಹ್ಯಾಚ್ ಬ್ಯಾಗ್ ಅಂತೂ ಯು ನೇಮ್ ಇಟ್ ಯು ವಿಲ್ ಗೆಟ್ ಇಟ್. ಎಲ್ಲ ಬ್ರ್ಯಾಂಡ್ನ ಹ್ಯಾಚ್ ಬ್ಯಾಗ್ಗಳು ಕೂಡ ಅವೈಲಬಲ್ ಇರೋವಂಥದ್ದು. ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಜಸ್ಟ್ 1 ಲಕ್ಷಕ್ಕೆ ಎಷ್ಟು ಸರ್? 2,500 ಅಲ್ಲ EMI ಸ್ಟಾರ್ಟ್ ಆಗೋದು. ಸೊ ಅದು 5 ಇಯರ್ಸ್ಗೆ ಟೆನ್ಯೂರು. ಸೊ ಇವರು ಕಾಲ್ ಮಾಡಿಕೊಂಡ್ರೆ ಇನ್ನೂ ಡೀಟೇಲ್ ಆಗಿ ನಿಮಗೆ ಯಾವುದೇ ರೀತಿ ಲೋನ್ ಬಗ್ಗೆ ಡೌಟ್ ಇದ್ರೂ ಕೂಡ ತಿಳಿಸ್ಕೊಡ್ತಾರೆ. ಸೊ ಬನ್ನಿ ಆಗಿದ್ರೆ ವೀಕ್ಷಕರೇ, ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಎಲ್ಲ ವೆಹಿಕಲ್ಗಳನ್ನು ತೋರಿಸ್ತೀವಿ, ನೋಡ್ತಿರ್ಬೋದು. ಎಲ್ಲ ಥರ ಒಂದು ಲಕ್ಸುರಿ ವೆಹಿಕಲಿಂದ ಹಿಡ್ಕೊಂಡು SUV ಎಲ್ಲ ಹೇಳಿದ್ದೀನಿ ಆಲ್ರೆಡಿ, ಎಲ್ಲ ಸಿಗುತ್ತೆ. ಸ್ಟಾರ್ಟಿಂಗ್ ಫ್ರಮ್ ಕಾಂಪ್ಯಾಕ್ಟ್ ಒಂದು ಸಡನ್ ಆಗಿರ್ಬೋದು, ಕಾಂಪ್ಯಾಕ್ಟ್ ಹ್ಯಾಚ್ ಬ್ಯಾಕ್ ಆಗಿರ್ಬೋದು, ತೋರಿಸ್ತಾ ಹೋಗ್ತೀವಿ. ಫಸ್ಟ್ ವೆಹಿಕಲ್ಲು ಟಿಯಾಗೋ ಇದೆ. ಎಸ್ ಸರ್. ಸೊ ಟಾಟಾ ಟಿಯಾಗೋ XZA ಇದು ಆಟೋಮ್ಯಾಟಿಕ್ ಬರುತ್ತೆ, ಸಿಂಗಲ್ ಓನರ್ ವೆಹಿಕಲ್. ಇದು ನಾವು ನಿಮಗೆ ಒಳ್ಳೆ ಪ್ರೈಸ್ ಅಂತ ಮಾಡಿ ಕೊಡ್ತಾ ಇದೀವಿ ಸರ್. 4,50,000ಗೆ ಪ್ರೈಸ್ ಮಾಡಿ ಕೊಡ್ತಾ ಇದೀವಿ. 4,50,000 ಮಾಡಲ್ ಇದು ಸಿಂಗಲ್ ಓನರ್ ಕಾರ್. 4,50,000ಗೆ ಕೊಡ್ತಾ ಇದೀವಿ. ಈಗ ಹೊಸದು ಅರೌಂಡ್ 8.5 lakhs ಇರ್ಬೋದು ನನ್ನ ಪ್ರಕಾರ XZA. ಸೊ ಯು ಗೆಟ್ ಆಲ್ಮೋಸ್ಟ್ 50% ಆಫ್ ದ ಪ್ರೈಸ್. ಆಮೇಲೆ ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್, 2016 ಪೆಟ್ರೋಲ್ ಮ್ಯಾನ್ಯುಯಲ್ ವೆಹಿಕಲ್. ಯಾರೆಲ್ಲ ಈ ಹೋಂಡಾ ಅಮೇಜೋ ಅಥವಾ ಹೋಂಡಾ ಬ್ರಿಯಾ ನೋಡ್ತಾ ಇದ್ದೀರಾ, ಆಮೇಲೆ ಬಜೆಟ್ ಫ್ರೆಂಡ್ಲಿ ಹ್ಯಾಚ್ ಬ್ಯಾಕ್ ಎಂಟ್ರಿ ಲೆವೆಲ್ ಸೆಡಾನ್ ನೋಡ್ತಾರೆ ಅವ್ರಿಗೆ ಖಂಡಿತ ಇದು ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ಇಟ್ಸ್ ಒನ್ ಆಫ್ ದಿ ಬೆಸ್ಟ್ IVTEC ಎಂಜನ್ ಆಲ್ಸೋ. 1.2 ಲೀಟರ್ ಎಂಜಿನ್ ಇದು. ನಿಮಗೆ ಪ್ರೈಸ್ 3,90,000 ಕೊಡ್ತಾ ಇದೀವಿ ಸರ್. 16 ಮಾಡಲು, 16 ಮಾಡಲು. ನೀವು ಸಿಮಿಲರ್ ಬೇರೆ ನೀವು ಡಿಸೈರ್ ಎಲ್ಲ ತೊಗೋಬೇಕಂದ್ರೆ ಕನಿಷ್ಠ 5.5 6 ಲಕ್ಷ ಕೇಳ್ತಾರೆ ಇವಾಗ್ಲೂ. ಬೇಡ ಒಂದು 5 ಲಕ್ಷನಾದರೂ ಕೇಳ್ತಾರೆ. ಯು ಗೆಟ್ 20% 25% ಲೆಸರ್ ದೆನ್ ದಿ ಅದರ್ ಪ್ರಾಡಕ್ಟ್ಸ್. 2 ವೆಹಿಕಲ್ಲು ಪೆಟ್ರೋಲ್ ವೆಹಿಕಲ್ಲು, 2 ವೆಹಿಕಲಲ್ಲೂ ಕೂಡ ಏರ್ ಬ್ಯಾಗ್ಸು ಎಲ್ಲ ಬರುತ್ತೆ. ಇದರಲ್ಲಿ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಬರುತ್ತೆ. ಸರ್ ಇದು ರೆನೋ ಕ್ವಿಡ್ 2018 ಮಾಡಲು. ಇದು 1 ಲೀಟರ್ ಕ್ಲೈಂಬರ್ ವೇರಿಯಂಟ್ ಇದು. ಸೊ ಇದರಲ್ಲಿ ಕೂಡ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಪ್ಲಸ್ ನಿಮಗೆ ಲೆದರ್ ಅಪಾಲ್ಸ್ಟ್ರಿ ಕಸ್ಟಮರ್ ಆ್ಯಡ್ ಮಾಡಿದ್ದಾರೆ.
ಇದು ಲಿಮಿಟೆಡ್ ಅಡಿಷನ್ ಬರೋದು, ಇದು ಕ್ಲೈಂಬರ್ ಅಂತ. ಇದು ಬರೀ 19,000 ಕಿಲೋಮೀಟರ್ ಓಡಿದೆ ಸರ್. ಇದು ಪ್ರೈಸ್ ನಿಮಗೆ 3,60,000 ಫೈನಲ್ ಕೊಡ್ತಾ ಇದೀವಿ ನಾವು. ಬರೀ 3,60,000ಕ್ಕೆಲ್ಲ ಕ್ವಿಟ್ ಸಿಗ್ತಾ ಇದೆ. ನೋಡ್ತಿರ್ಬೋದು ಯಾರೆಲ್ಲ ಒಂದು ಕ್ಲೈಂಬರ್ ಎಡಿಷನ್ ಕ್ವಿಟ್ ನೋಡ್ತಾ ಇದ್ದೀರಾ, ಎಲ್ಲ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇಂದ ಹಿಡ್ಕೊಂಡು ಎಲ್ಲ ಫೀಚರ್ಸ್ ಇದ್ರಲ್ಲಿ ಬರುವಂಥದ್ದು. ನೆಕ್ಸ್ಟ್ ಒಂದು ಗ್ರ್ಯಾಂಡ್ ಐಟನ್ ಇದೆ. ಎಸ್ ಸರ್. ಸರ್ ಗ್ರ್ಯಾಂಡ್ ಐಟನ್ ಆಸ್ಟಾ ವೇರಿಯಂಟ್ ಇದು. ಆಸ್ಟಾ ಅಂದರೆ ಫುಲ್ ಟಾಪ್ ಮಾಡೆಲ್ ಬರುತ್ತೆ. ಇದರಲ್ಲೂ ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್, ಆಟೋ ಕ್ಲೈಮೇಟ್ ಕಂಟ್ರೋಲರ್, AC, ಎಲೆಕ್ಟ್ರಿಕಲಿ ಆಪರೇಟೆಡ್ ಮಿರರ್, ಎಲೆಕ್ಟ್ರಿಕಲಿ ಫೋಲ್ಡಬಲ್ ಮಿರರ್, ಎಲಾಯ್ ವೀಲ್ಸ್, ಆಮೇಲೆ ಫ್ರೆಶ್ ಟೈರ್ಸ್ ಕೂಡ ಇದೆ. ಓಕೆ. ಆಸ್ಟಾ 2019 ಮಾಡಲು. ಇದು ನಾವು 4,65,000ಕ್ಕೆ ಫೈನಲ್ ಪ್ರೈಸ್ ಕೊಡ್ತಾ ಇದೀವಿ ಸರ್. 4,65,000. ಎಸ್ ಸರ್. ನೆಕ್ಸ್ಟ್ ವೆಹಿಕಲ್ ಒಂದು ಸ್ವಿಫ್ಟ್ ಇದೆ. ನೋಡ್ತಿರ್ಬೋದು ಫ್ಯಾನ್ಸಿ ಆಗಿ ಕಾಣ್ತಾ ಇದೆ, ವೈಟ್ ಕಲರ್ ವಿತ್ ಒಳ್ಳೆ ಫ್ಯಾನ್ಸಿ ಮ್ಯಾಗ್ವೀಲ್ ಕೂಡ ಇದೆ. ಎಸ್ ಸರ್. ಸರ್ ತುಂಬ ಜನ ನಮಗೆ ಕಾಲ್ಸ್ ಬರ್ತಾನೆ ಇರ್ತದೆ ಸ್ವಿಫ್ಟ್ ಮತ್ತು ಡಿಸೈರ್ಗೆ. ಯಾರೆಲ್ಲ ಡೀಸೆಲ್ ಕಾರ್ ನೋಡ್ತಾ ಇದ್ದೀರಾ, ಅದರಲ್ಲೂ ಸಿಂಗಲ್ ಓನರೇ ಬೇಕು, ಕಡಿಮೆ ಹೊಡಿರೋದು ಬೇಕು ಅನ್ನೋರಿಗೆ ಬನ್ನಿ ಸರ್. ವಿತ್ ಲೋಡೆಡ್ ವಿತ್ ಅರೌಂಡ್ 1.5 lakhs ಮಿನಿಮಮ್ ಆಕ್ಸೆಸರೀಸ್ ಸ್ಪೆಂಡ್ ಮಾಡಿದ್ದಾರೆ. ನೀವು ನೋಡ್ಬೋದು ಟಚ್ ಸ್ಕ್ರೀನ್ ಇನ್ಫೋಟೈನ್ ಸಿಸ್ಟಮ್ ಇದೆ, ಲೆದರ್ ಸೀಟ್ ಕ್ವಾಲಿಟಿ ನೋಡಿ ಬ್ಯೂಟಿಫುಲ್ ಆಗಿದೆ. ಆಮೇಲೆ ಇದರಲ್ಲಿ ಫ್ರಂಟ್ ಅಂಡ್ ಫ್ರಂಟ್ ಡ್ಯಾಶ್ ಕ್ಯಾಮ್ರಾ ಹಾಕಿದ್ದಾರೆ. ಸಾರಿ, ರಿಯರ್ ಅಲ್ಲ, ಫ್ರಂಟ್ ಡ್ಯಾಶ್ ಕ್ಯಾಮ್ ಕೂಡ ಇದೆ. ಫ್ರಂಟ್ ಡ್ಯಾಶ್ ಕ್ಯಾಮ್ರಾ ಇದೆ, ಸೆಂಟರ್ ಆರ್ಮ್ರೆಸ್ಟ್ ಹಾಕಿದ್ದಾರೆ, ಒಳ್ಳೆ ಮ್ಯಾಗ್ವೀಲ್ ಹಾಕಿದ್ದಾರೆ. ಹೌದು, ಕಸ್ಟಮೈಸ್ ಮ್ಯಾಗ್ವೀಲ್, ಟೈರ್ಸ್. 66,000 ಕಿಲೋಮೀಟರ್ ಜೆನ್ಯೂನ್ ಓಡಿದೆ ಸರ್. ಓಕೆ. 2014 ಮಾಡೆಲ್, ಡೀಸೆಲ್. ಫೈನಲ್ ಪ್ರೈಸ್ ಅಲ್ಲಿ ನಾನ್ ನೆಗೋಷಿಯಬಲ್ 5 lakhsಗೆ ಕೊಡ್ತಾ ಇದ್ದೀನಿ ಸರ್. 5 ಲಕ್ಷಕ್ಕೆಲ್ಲ ನಿಮಗೆ ಕ್ರೇಜಿಲಿ ಮಾಡಿಫೈ ಆಗಿರುವಂತಹ ಡೀಸೆಲ್ ಸ್ವಿಫ್ಟ್ ಸಿಗ್ತಾ ಇದೆ. ಡೀಸೆಲ್ ಸ್ವಿಫ್ಟ್ ಈ ಪ್ರೈಸಲ್ಲಿ, ಅದು ಕೂಡ ಇಷ್ಟು ಚೆನ್ನಾಗಿ ಮಾಡಿಫೈ ಆಗಿರೋದು ಖಂಡಿತವಾಗ್ಲೂ ಸಿಗಲ್ಲ. ಆ್ಯಂಡ್ ಮಾರ್ಕೆಟಲ್ಲಿ ಸಿಗ್ತಾನೆ ಇಲ್ಲ ಡೀಸೆಲ್ ವೆಹಿಕಲ್ಗಳು. ಒಳ್ಳೆ ಪ್ರೈಸಲ್ಲಿದೆ, ಬಂದು ತಗೋಬೋದು. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಗ್ರ್ಯಾಂಡ್ ಐಟನ್ ಇದೆ. ಎಸ್ ಸರ್. ಗ್ರ್ಯಾಂಡ್ ಐಟನ್ ಬ್ಲ್ಯಾಕ್ ಕಲರ್. ಕೆಲವರೆಲ್ಲ ಸ್ವಲ್ಪ ಬ್ಲ್ಯಾಕ್ ಕಲರ್ ಒಂದು 20% ಕಸ್ಟಮರ್ಸ್ ಬ್ಲ್ಯಾಕೇ ಬೇಕಂತ ಇರ್ತಾರೆ. ಸೊ ಯಾರೆಲ್ಲ ಬ್ಲ್ಯಾಕ್ ಹ್ಯಾಚ್ ಬ್ಯಾಕ್ ನೋಡ್ತಾ ಇದ್ದೀರಾ ಬನ್ನಿ. ಇದು 2015 ಮಾಡಲ್. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್, ಜಸ್ಟ್ 4 lakhsಗೆ ಅವೈಲೇಬಲ್ ಇದೆ. ಇದು ಟಾಪ್ ಮಾಡಲ್. ಇದು ನಿಮಗೆ ಅಲಾಯ್ ವೀಲ್ಸ್, ಏರ್ ಬ್ಯಾಗ್, ABS, ಎಲೆಕ್ಟ್ರಿಕಲಿ ಆಪರೇಟೆಡ್ ಮಿರರ್, ರೇರ್ ಕ್ಯಾಮ್ರಾ, ಎಲೆಕ್ಟ್ರಿಕಲಿ ಫೋಲ್ಡಬಲ್, ಅಡ್ಜಸ್ಟಬಲ್ ಎಲ್ಲ ಫೀಚರ್ಸ್ ಬರುತ್ತೆ ಸರ್. ಇದು ಕೂಡ ಆಸ್ಟಾ ವೇರಿಯಂಟೇ. ಓಕೆ. ಸೊ ಆಮೇಲೆ ನಿಮ್ಗೊಂದು ಎಕ್ಸೆಂಟ್ ಇದೆ, ನಿಮ್ಗೆ ಎಂಟ್ರಿ ಲೆವೆಲ್ ಸೆಡಾನ್. ಇದು 2014. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್. ಇದು ನಾವು 3,70,000ಕ್ಕೆ ಕೊಡ್ತಾ ಇದೀವಿ ಸರ್. ಸಿಂಗಲ್ ಓನರ್ ವೆಹಿಕಲ್. ಇದರಲ್ಲೂ ಕೂಡ ನಿಮಗೆ ಆಡಿಯೋ ಕಂಟ್ರೋಲ್ಸ್, ಬ್ಲೂಟೂತ್ ಎಲ್ಲ ಬರುತ್ತೆ. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್. ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆ, ನೋಡ್ಬೋದು. ಇದು 2020 ಮಾಡಲು, ಬರೀ 19,000 ಕಿಲೋಮೀಟರ್ ಓಡಿದೆ. ಓನ್ಲಿ 19,000 ಕಿಲೋಮೀಟರ್. ಕಂಪ್ಲೀಟ್ಲಿ ಸ್ಟಾಕ್ ಕಂಡೀಷನ್ ಇರೋವಂಥ ವೆಹಿಕಲ್. ZXi ವೇರಿಯಂಟ್ ಇದು. ಓಕೆ. ಲೆಸ್ ಡ್ರಿವನ್ ಸ್ವಿಫ್ಟು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಗಾಡಿಗಳೇನು ನೋಡ್ತಾ ಇದ್ದೀರಾ, ಎಲ್ಲ ಲೆಸ್ ಡ್ರಿವನ್ ಗಾಡಿಗಳೇ ಇಲ್ಲಿರುವಂಥದ್ದು. ಅದೇ ಥರ ವೆಹಿಕಲ್ಗಳನ್ನ ತೊಗೊಂಬರೋದು ಇವರು. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಆ್ಯಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಬರುತ್ತೆ ಇದರಲ್ಲಿ. ಆ್ಯಂಡ್ ನೋಡ್ತಿರ್ಬೋದು ಒಳ್ಳೆ ಲೆದರ್ ಅಪಲ್ಸ್ರಿ ಇದೆ. ಸರ್ ಪ್ರೈಸ್ ಇದು? ಸರ್ ಇದು ಕೂಡ ಇವಾಗ ಆಫ್ಟರ್ GST ರಿಡಕ್ಷನ್ ಕೂಡ ಇದು 9 lakhs ಇದೆ ಇವಾಗ ಪ್ರೈಸು. ನಾವು 6,70,000 ಫೈನಲ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದೀವಿ. 21 ಮಾಡಲ ಸರ್ ಇದು? 2020. ಡ್ರಿವನ್ ಓನ್ಲಿ 19,000. ಬರೀ 19,000 ಓಡಿರುವಂತಹ ಸ್ವಿಫ್ಟು 6,70,000ಕ್ಕೆಲ್ಲ ಸಿಗ್ತಾ ಇದೆ. ಎಸ್ ಸರ್. ZXi ವೇರಿಯಂಟ್. ಎಸ್ ಸರ್. ಇದು ಸರ್? ಆಮೇಲೆ ಇನ್ನೊಂದು ಡಿಸೈರ್ ಇದೆ, ಎಂಟ್ರಿ ಲೆವೆಲ್, ಅಗೇನ್ ಸೆಡನ್. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್ಲೇ. ನೀವು ಕ್ವಾಲಿಟಿ ನೋಡ್ಬೋದು. 2013 ಮಾಡಲು, ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಕೂಡ ಸರ್ವಿಸ್ ರೆಕಾರ್ಡ್ ಇರೋ ಅಂಥದ್ದೇ ಟಿಲ್ ನಾವು ಏನಿದೆ ಎಲ್ಲ ಸರ್ವಿಸ್ ಶೋರೂಮಲ್ಲೇ ಮಾಡಿದ್ದಾರೆ. ಇನ್ನು 3,90,000ಕ್ಕೆ ಕೊಡ್ತಾ ಇದೀವಿ ಪೆಟ್ರೋಲ್ ಕಾರ್ ಸರ್. ಓಕೆ ಸರ್. ನೆಕ್ಸ್ಟ್ ಒಂದು ಫೋಕ್ಸ್ ವ್ಯಾಗನ್ ವೆಂಟೋ ಇದೆ, ನೋಡ್ತಿರ್ಬೋದು. ಎಸ್ ಸರ್. ಸರ್ ವೆಂಟೋ ಇದು 1.2 TSI ಆಟೋಮ್ಯಾಟಿಕ್. ಇದರಲ್ಲಿ DSG ಗೇರ್ ಬಾಕ್ಸ್ ಬರುತ್ತೆ. ಇದು 1.2 ಲೀಟರ್, ಸೇಮ್ ಪೋಲೋ GT ಎಂಜಿನ್ ಬರುತ್ತಲ್ಲ, ಸೇಮ್ ಎಂಜಿನ್, ಸೇಮ್ ಗೇರ್ ಬಾಕ್ಸ್ ಬರೋ ಅಂಥದ್ದು. ಓಕೆ. ನೀವು ಒಳಗಡೆ ಇಂಟೀರಿಯರ್ ಎಲ್ಲ ನೋಡ್ಬೋದು. ಪ್ಯೂರ್ ಕಂಪನಿ ಫಿಟೆಡ್ ಲೆದರ್ ಅಪಾಲ್ಸ್ಟ್ರಿ ಬರುತ್ತೆ. ಟಚ್ ಸ್ಕ್ರೀನ್ ಆಡಿಯೋ ಸಿಸ್ಟಮ್ ಬರುತ್ತೆ, ಕ್ರೂಸ್ ಕಂಟ್ರೋಲ್, ಆಡಿಯೋ ಕಂಟ್ರೋಲ್, ಬ್ಲೂಟೂತ್ ಎಲ್ಲ ಫೀಚರ್ಸ್ ಬರುತ್ತೆ ಸರ್. ಓಕೆ. ಓಕೆ. ಸೊ ಇದು ನಿಮಗೆ 6,25,000ಕ್ಕೆ ಕೊಡ್ತಾ ಇದೀವಿ ಸರ್. ಬರೀ 58,000 ಕಿಲೋಮೀಟರ್ ಜೆನ್ಯೂನ್ ರೆಕಾರ್ಡ್ ಸರ್ವಿಸ್ ಇರುವಂಥದ್ದು. ಆ್ಯಂಡ್ ಇದು 15 ಮಾಡಲ್ ವಿತ್ DSG ಗೇರ್ ಬಾಕ್ಸ್ ಆಟೋಮೆಟಿಕ್ ಇದೆ. ಆ್ಯಂಡ್ ಲುಕ್ ಅಟ್ ದ ಪೇಂಟ್ ಕ್ವಾಲಿಟಿ ಸರ್, ನೀವು ನೋಡ್ಬೋದು. ಕಂಪ್ಲೀಟ್ಲಿ ಒರಿಜಿನಲ್ ಪೇಂಟ್ ಇದು. ಆ್ಯಂಡ್ ಯುನೀಕ್ ಕಲರ್ ಇದು. ತುಂಬ ಜನ ಇದು ಅಂದರೆ ಸಖತ್ ಇಷ್ಟಪಡ್ತಾರೆ ಡಿಫ್ರೆಂಟ್ ಕಲರ್ನ. ಸೊ ಇದು ಒನ್ ಆಫ್ ದಿ ಯೂನಿಕ್ ಕಲರು. ಸರ್ ಪ್ರೈಸ್ ಇದು? ಇದು 6,25,000 ಕೊಡ್ತಾ ಇದೀವಿ. 6,25,000. ಆಮೇಲೆ ಇನ್ನೊಂದು ಇನ್ಫಾರ್ಮೇಷನ್ ಸರ್, ಎಲ್ಲ ವೀಕ್ಷಕರಿಗೆ ಎಕ್ಸ್ಪೆಷಲಿ ನೋಡಿ, ನಾನು ಬೇರೆಯವ್ರ ಥರ ಸರ್ ಕಂಪ್ಲೀಟ್ಲಿ ಒರಿಜಿನಲ್ಲು 100% ಅನ್ನೋದು ಏನೂ ಬರಲ್ಲ ಸರ್. ಬಿಕಾಸ್ ದೀಸ್ ಆರ್ ಆಲ್ ಯೂಸ್ಡ್ ಕಾರ್ಸ್. ನಾನೇನಂದ್ರೆ ಬೆಸ್ಟ್ ಆ್ಯಂಡ್ ಟ್ರಾನ್ಸ್ಪರೆಂಟಾಗೆ ಹೇಳ್ಬೋದು. ನೋಡಿ ಸರ್, ಇದು ಇಲ್ಲಿ ಪೇಂಟ್ ಆಗಿದೆ, ಇಲ್ಲಿ ಏನಾದರೂ ಇದೆ, ಅಟೆನ್ಷನ್ ಇದೆ, ಸೊ ಅಥವಾ ಸರ್ವಿಸ್ ರೆಕಾರ್ಡಲ್ಲಿ ಏನಿದೆ ಏನಿಲ್ಲ ನಾನು ತಿಳಿಸಿ ಕೊಡ್ಬೋದು. ಬಟ್ ಸ್ವಲ್ಪ ಟ್ರಾನ್ಸ್ಪರೆಂಟಾಗಂತೂ ನಾವು ನಿಮಗೆ ಗಾಡಿ ತೊಗೊಳೋದಕ್ಕೆ ಮುಂಚೆ ನಾವು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀವಿ ಸರ್. ಎಸ್ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಸಿಯಾಸ್ ಇದೆ. ಎಸ್ ಸರ್. ಸರ್ ಸಿಯಾಸ್ ಪೆಟ್ರೋಲ್ ಇದು ಕೂಡ ಫಸ್ಟ್ ಓನರ್ ವೆಹಿಕಲ್ಲೇ. ಇದೊಂದು 5,70,000ಗೆ ಮಾಡಿಕೊಡ್ತಾ ಇದೀವಿ. 17 ಆಲ್ಫಾ ಸರ್, ಇದು ಟಾಪ್ ಮಾಡಲ್. ಇದು
17 ಮಾಡಲ್ ಟಾಪ್ ಮಾಡಲ್ ಆಗಿರೋದ್ರಿಂದ ಪುಷ್ ಬಟನ್ ಸ್ಟಾರ್ಟು ಎಲ್ಲ ಫೀಚರ್ಸ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಬರುತ್ತೆ ನೋಡ್ತಿರ್ಬೋದು. ಸರ್ ಪ್ರೈಸು 5,70,000 570 ಆಗುತ್ತೆ. ಮತ್ತು ಇನ್ನೊಂದು ಸಿಯಾಸ್ ಡೀಸೆಲ್ ಇದೆ, ಆ್ಯಕ್ಚುಲಿ ಅದು ಬರಬೇಕು, ನಾಳೆ ಬರುತ್ತೆ ಸರ್. ಅದು ಇನ್ನೊಂದು ಡೀಸೆಲ್, ಅದು ಕೂಡ ಸಿಂಗಲ್ ಓನರ್ ವೆಹಿಕಲ್ ಇದೆ, VDI ಪ್ಲಸ್ ಇದೆ, ಅದು ಕೂಡ ನಿಮ್ಗೊಂದು 6 lakhsಗೆ ಕೊಡ್ತಾ ಇದೀವಿ, ಸಿಂಗಲ್ ಓನರ್ ಅದು ಕೂಡ. ಓಕೆ, ನೆಕ್ಸ್ಟ್ ಎರಡು ಎರ್ಟಿಗಾ ಇದೆ ನೋಡ್ತಿರ್ಬೋದು. ಆಕ್ಚುಲಿ 7 ಸೀಟರ್ ಅಂತ ಹೋದ್ರೆ ನಮ್ಮ ಹತ್ರ ಒಂದು 7 ವೆಹಿಕಲ್ಸ್ ಇದೆ ಸರ್. ಬಟ್ ನಿಮ್ಗೆ ಅರ್ಟಿಗಾದಲ್ಲಿ 2 ವೆಹಿಕಲ್ಸ್ ಇದೆ, ಎರಡು VXI ವೇರಿಯಂಟು. ಇದು 2020 ಮಾಡಲು, ಅದು 2019 ಮಾಡಲ್ ಇದೆ. ಎರಡು VXI ಅಪ್ರಾಕ್ಸಿಮೇಟ್ಲಿ ಅರೌಂಡ್ 30,000 to 35,000 ಕಿಲೋಮೀಟರ್ ಇನ್ ಬಿಟ್ವೀನ್ ಓಡಿದೆ. ಎರಡು ಕೂಡ VXI ನೀವು ನೋಡ್ಬೋದು, ಇಲ್ಲಿ ಪಕ್ಕದಲ್ಲಿ ಒಂದಿದೆ. ಇದು 19 ಮಾಡಲ್ ಇದೆ, ಇದು 20 ಮಾಡಲ್ ಇದೆ. ಸೊ ಪ್ರೈಸ್ ಇದು 875ಗೆ ಫೈನಲ್ ಪ್ರೈಸ್ ಕೊಡ್ತಾ ಇದೀವಿ. ಇದು 925 ಸರ್. 50,000 ಡಿಫ್ರೆನ್ಸ್ ಇದೆ ಬಿಟ್ವೀನ್ ಒಂದು ವರ್ಷ ಡಿಫ್ರೆನ್ಸ್. ಒಂದು ಮಾಡೆಲ್ಗೆ 50,000 ಡಿಫ್ರೆನ್ಸ್ ಇದೆ. ಆ್ಯಂಡ್ ಎರಡೂ ಕೂಡ ನೋಡ್ತಿರ್ಬೋದು ಬ್ಯೂಟಿಫುಲ್ ಕಂಡೀಷನ್ ಲೆಸ್ ಡ್ರಿವನ್ ಎರ್ಟಿಗಾಗಳು. ಸೊ ಯಾರೆಲ್ಲ ಹೊಸ ಗಾಡಿ ತಗೋಬೇಕಂತಿದ್ದೀರಾ, ಮಿನಿಮಮ್ ಅಂದ್ರೆ ಒಂದು 4 ಲಕ್ಷ ಸೇವ್ ಆಗುತ್ತೆ. ಇದೆಲ್ಲ ಸ್ವಲ್ಪ ಜಾಸ್ತಿ ರೀಸೇಲ್ ವ್ಯಾಲ್ಯೂ ಇರೋ ಅಂಥದ್ದೇ ಸರ್. ನೀವು ಮಾರುತಿದ್ದು ಯಾವುದೇ ಪ್ರಾಡಕ್ಟ್ ತೊಗೊಳ್ಳಿ, ಇವಾಗ ನೋಡಿ ನಾನು 2013 ಮಾಡಲು ಡಿಸೈರ್ ಕೂಡ ಈಗಲೂ 3,90,000 ಹೇಳ್ತಾ ಇದ್ದೀನಿ ಅಂದರೆ ಅಷ್ಟು ವ್ಯಾಲ್ಯೂ ಇದೆ. ಯಾಕಂದರೆ ನಾನು ಇವಾಗ OLX ಸ್ಪಿನ್ನಿಲೆಲ್ಲ ಆ್ಯಪ್ಗಳಲ್ಲಿ ನೋಡ್ತಾ ಇರ್ತೀವಿ, ಅಲ್ಲೆಲ್ಲ ಅದನ್ನೇ 4 ಲಕ್ಷ 4.25 ಲಕ್ಷಕ್ಕೆ ಇರ್ತದೆ. ಬಟ್ ನಾವು ನಿಮಗೆ ಜೆನ್ಯೂನ್ ಕಿಲೋಮೀಟರ್ ಇರೋದನ್ನ ಕೊಡ್ತೀವಿ, ಅದೊಂದು ಟ್ರಸ್ಟ್ ಇರುತ್ತೆ ನಮ್ಮ ಕಡೆಯಿಂದ. ಎಸ್ ಸರ್. ನೆಕ್ಸ್ಟ್ ವೀಕಲ್ಲಿ ಯಾರಾದರೂ ಒಂದು ಅಫೋರ್ಡಬಲ್ SUV ಅಂದರೆ 7 ಸೀಟರ್ ನೋಡ್ತಾ ಇದ್ರೆ ಒಂದು ಮೊಬಿಲಿಯೋ ಕೂಡ ಇದೆ, ಸಾರಿ BRV ಇದೆ. ಎಸ್ ಸರ್. ಸರ್ ಇದು ಕನ್ಫ್ಯೂಸ್ ಆಗ್ತಾನೆ ಇರ್ತದೆ ಮೊಬಿಲಿಯೋ BRV, ಬಿಕಾಸ್ ಇದು 1.5 ಲೀಟರ್ ಪೆಟ್ರೋಲ್ ಎಂಜಿನ್ ಬರುತ್ತೆ. ಇದು ಒನ್ ಆಫ್ ದಿ ಬೆಸ್ಟ್ ಎಂಜಿನ್, ಬಿಕಾಸ್ ಈ IVTech ಆಲ್ರೆಡಿ ಪ್ರೂವನ್ ಎಂಜಿನ್, ಹೋಂಡಾ ಸಿಟಿನಲ್ಲಿ ಬರುತ್ತೆ ಇದೇ ಎಂಜಿನು. ಎಸ್ ಸರ್. ಸೊ ವೆಹಿಕಲ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇದು S ವೇರಿಯಂಟ್ ಆದರೂ ಕೂಡ ನಿಮಗೆ ಏರ್ ಬ್ಯಾಗ್ ABS ಕಾಮನ್ ಬರುತ್ತೆ, ಆಟೋ AC ಬರುತ್ತೆ, ಓಕೆ, ಆ್ಯಂಡ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಇದು ಕೂಡ ಫಸ್ಟ್ ಓನರ್ ವೆಹಿಕಲ್ಲೇನೆ, ವೈಟ್ ಕಲರ್ 7 ಸೀಟರ್ ವೆಹಿಕಲ್. ಸೊ ಇದನ್ನ ನಾವು ನಿಮಗೆ 6 ಲಕ್ಷಕ್ಕೆ ಫೈನಲ್ ಪ್ರೈಸ್ ಕೊಡ್ತಾ ಇದೀವಿ ಸರ್. ಓಕೆ ಸರ್. ನೆಕ್ಸ್ಟ್ ಒಂದು ಜೀಪ್ ಕಾಂಪಸ್ ಇದೆ ನೋಡ್ತಿರ್ಬೋದು. ಎಸ್ ಸರ್. ಸರ್ ಇದು ಕಾಂಪಸ್ 17 ಮಾಡಲು ಬರೀ 63,000 ಕಿಲೋಮೀಟರ್ ಓಡಿದೆ. ಆಮೇಲೆ ಮೊನ್ನೆ ಈಗ ಒಂದು 1 ವೀಕ್ ಹಿಂದೆ ಶೋರೂಮಲ್ಲೇ ಸರ್ವಿಸ್ ಆಗಿ ಬಂದಿದೆ. ಸರ್ವಿಸ್ ರೆಕಾರ್ಡ್ಸ್ ಎಲ್ಲ ಇದೆ ನಮ್ಮ ಕಡೆ. ಇದು ಕೂಡ ನಾನ್ ಆಕ್ಸಿಡೆಂಟಲ್ ವೆಹಿಕಲ್, ಜೆನ್ಯೂನ್ ಸರ್ವಿಸ್ ಹಿಸ್ಟ್ರಿ ಇರುವಂಥದ್ದು. ಇದು ಕಾಂಪೋಸ್ ಲ್ಯಾಂಗಿಟ್ವುಡ್. ಬಟ್ ಲ್ಯಾಂಗಿಟ್ವುಡಲ್ಲಿ ನಿಮಗೆ ಪುಷ್ ಸ್ಟಾರ್ಟ್ ಎಂಜಿನ್ ಬರುತ್ತೆ, ಆಡಿಯೋ ಕಂಟ್ರೋಲ್ ಬರುತ್ತೆ, ಆಟೋ AC ಬರುತ್ತೆ, ಟಚ್ ಸ್ಕ್ರೀನ್ ಆಡಿಯೋ ಸಿಸ್ಟಮ್ ವಿತ್ ನ್ಯಾವಿಗೇಷನ್ ಬರುತ್ತೆ. ವೆಹಿಕಲ್ ತುಂಬ ಚೆನ್ನಾಗಿದೆ ಸರ್. ಇದು ಸೇಫೆಸ್ಟ್ SUV, ಕಾಂಪ್ಯಾಕ್ಟ್ SUVಗಳಲ್ಲಿ. ಅಗೇನ್ ಈ ಸೇಮ್ ಇದು ಫಿಯಟ್ 2 ಲೀಟರ್ ಎಂಜಿನ್ ಬರುತ್ತೆ. ಇದು ನಿಮಗೆ ಟಾಟಾ ಆರಿಯರಲ್ಲಿ ಬರುತ್ತೆ ಮತ್ತು MG ಹೆಕ್ಟರಲ್ಲಿ ಕೂಡ ಬರುತ್ತೆ, ಸೇಮ್ ಎಂಜಿನ್. ಎಸ್ ಸರ್. ಸೊ ನಿಮಗೆ ಮೇಂಟೆನೆನ್ಸ್ ಕಾಸ್ಟ್ ಕೂಡ ರೀಸನಬಲ್ ಆಗಿದೆ ಕಂಪೇರ್ಡ್ ಟು ಅದರ್ ಪ್ರೀಮಿಯಂ ಕಾರ್ಸ್ಗಳು. ಇದು ಅಟ್ ಪ್ರೆಸೆಂಟ್ ನಂಗೆ ಗೊತ್ತಿರೋಂಗೆ ಒಂದು ಅರೌಂಡ್ 29 to 30 lakhs ಇದೆ ಅಟ್ ಪ್ರೆಸೆಂಟ್ ಲ್ಯಾಂಗಿಟ್ಯೂಡ್. ಬಟ್ ನಾವಿಲ್ಲಿ 10,50,000ಕ್ಕೆ ಸಿಂಗಲ್ ಓನರ್ ಡೀಸೆಲ್ ಕಾರ್ ಕೊಡ್ತಾ ಇದೀವಿ ಸರ್. ಓಕೆ, ಓನ್ಲಿ 10,50,000. ನೆಕ್ಸ್ಟ್ ವೆಹಿಕಲ್ ಒಂದು ಕ್ರೆಟಾ ಇದೆ, ಅದು ಕೂಡ ಸೆಕೆಂಡ್ ಜನರೇಷನ್ ವಿತ್ ಸನ್ರೂಫ್. ಎಸ್ ಸರ್. ಸೊ ಕ್ರೆಟಾ ಪೆಟ್ರೋಲ್, ಇದು 2018 ಮಾಡಲ್. ಓಕೆ, ಯಾರೆಲ್ಲ ಒಂದು ಫ್ಯಾಮಿಲಿ ಕಾರ್ ನೋಡ್ತಾ ಇದ್ದಾರೆ, ಪೆಟ್ರೋಲ್ ಕಾರು ಜಾಸ್ತಿ ಮೇಂಟೆನೆನ್ಸ್ ಬರಬಾರ್ದು ಅನ್ನಂಗಿದ್ರೆ ಪೆಟ್ರೋಲ್ ಕಾರ್ಸ್ ಯಾವಾಗಲೂ ಬೆಸ್ಟ್ ನನ್ನ ಪ್ರಕಾರ. ಓಕೆ ಓಕೆ. ಇದು ನೋಡಿ, ಇದು ನಿಮಗೆ ಡ್ರೈವರ್ ಸೈಡ್ ಆಟೋ ಸೀಟ್ ಕೂಡ ಬರುತ್ತೆ. ಇದು ಓಕೆ, ಎಲೆಕ್ಟ್ರಿಕ್ ಸೀಟ್ಸ್ ಬರುತ್ತೆ, ಆಲ್ ಫುಲ್ ಫೀಚರ್ಸ್ ಬರುತ್ತೆ. ಕ್ರೂಸ್ ಕಂಟ್ರೋಲ್ ಇದೆ, ನ್ಯಾವಿಗೇಷನ್ ಸಿಸ್ಟಮ್, ರೇರ್ ಕ್ಯಾಮ್ರಾ ಬರುತ್ತೆ, ಪುಷ್ ಸ್ಟಾರ್ಟ್ ಎಂಜಿನ್ ಬರುತ್ತೆ, ಓಕೆ, ವಿತ್ ಎಲೆಕ್ಟ್ರಿಕ್ ಸನ್ರೂಫ್ ಇದೆ, ಎಲೆಕ್ಟ್ರಿಕಲಿ ಆಪರೇಟೆಡ್ ಮಿರರ್ಸು, ಅಲಾಯ್ ವೀಲ್ಸು, ಮತ್ತು ನೋಡಿ ಟೈರ್ಸ್ ಕೂಡ ರೀಸೆಂಟ್ಲಿ ರೀಪ್ಲೇಸ್ಡು ಯೋಕೋಹಾಮಾ, ನೀವು ನೋಡ್ಬೋದು. ಸರ್ ಪ್ರೈಸ್ ಇದು ಸರ್ 8,70,000ಕ್ಕೆ ಕೊಡ್ತಾ ಇದ್ದೀವಿ ಸರ್. ಪೆಟ್ರೋಲ್ ಕಾರ್ ಟಾಪ್ ಮಾಡಲ್, ಟಾಪ್ ಆ್ಯಂಡ್ ವಿತ್ ಸನ್ರೂಫ್ ಇರುವಂತಹ ಕ್ರೆಟಾ 8,70,000ಕ್ಕೆ ಸಿಗ್ತಾ ಇದೆ. ನೋಡ್ತಿರ್ಬೋದು, ಅದು ಕೂಡ ಸೆಕೆಂಡ್ ಜನ್ರೇಷನು, ಎಲ್ಲರೂ ಇಷ್ಟಪಡುವಂತಹ ಒಂದು ಶೇಪ್ ಇದು. ನೆಕ್ಸ್ಟ್ ವೆಹಿಕಲ್ ಒಂದು ಡಸ್ಟರ್ ಇದೆ. ಎಸ್ ಸರ್. ಸರ್ ಡಸ್ಟರ್ ಡೀಸೆಲ್ಲು, ಯಾರೆಲ್ಲ ಇವಾಗ ಸ್ವಲ್ಪ ಈ ಬ್ರೆಜಾ ಡೀಸೆಲ್ ಆಟೋಮ್ಯಾಟಿಕ್ಕು ಅಥವಾ ಈ ಸೆಗ್ಮೆಂಟಲ್ಲಿ ಬೇರೆ ಇನ್ಯಾವ ಬರುತ್ತೆ ಸರ್, ಡೀಸೆಲ್ ಆಟೋಮ್ಯಾಟಿಕ್, ಎಸ್ಪೆಷಲಿ ಸಿಟಿ ಯೂಸರು, ಸ್ವಲ್ಪ ಏನಾದರೂ ಹೈವೇನಲ್ಲಿ ಕಮ್ಯೂಟ್ ಮಾಡಬೇಕಂದ್ರೆ ಇದು ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಬಿಕಾಸ್ ಇದು 110 cc ಪವರ್ ಬರುತ್ತೆ. ಓಕೆ, 6 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ಇದರಲ್ಲಿ. ಓಕೆ, ಇದು ಡೀಸೆಲ್ ಆಟೋಮ್ಯಾಟಿಕ್, ಇದರಲ್ಲಿ ವಿತ್ ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ, ನ್ಯಾವಿಗೇಷನ್ ಸಿಸ್ಟಮ್ ಇದೆ, ಆಟೋ ಕ್ಲೈಮೇಟ್ ಕಂಟ್ರೋಲರ್ AC ಎಲ್ಲ ಬರುತ್ತೆ, ಸೆಂಟರ್ ಆರ್ಮ್ ರೆಸ್ಟು ಎಲ್ಲ ಫೀಚರ್ಸ್ ಬರುತ್ತೆ ಸರ್. ಇದು ಟಾಪ್ ಮಾಡಲು. ನನ್ನ ನಾಲೆಡ್ಜ್ ಪ್ರಕಾರ ಇದು ಒಂದು ಅರೌಂಡ್ 16.5 lakhs ಇತ್ತು ಲಾಂಚಿಂಗ್ ಪ್ರೈಸ್ ಇದು. ಎಸ್ ಸರ್. ಇವಾಗ ನಾವು 6,75,000ಕ್ಕೆ ಸಿಂಗಲ್ ಓನರ್ ಕಾರ್ ಕೊಡ್ತಾ ಇದ್ದೀವಿ, ಡಸ್ಟರ್ ಡೀಸೆಲ್ ಆಟೋಮ್ಯಾಟಿಕ್ 2018 ಮಾಡಲ್ ಕೂಡ. ನೆಕ್ಸ್ಟ್ ವೆಹಿಕಲ್ ಒಂದು ಕುಶಾಕ್ ಇದೆ. ಎಸ್ ಸರ್. ಸರ್ ಕುಶಾಕ್ ಇದು 1.5 ಲೀಟರ್ ಎಂಜಿನ್. ಇದು ನಿಮಗೆ 1.5 ಲೀಟ್ರಲ್ಲಿ ಆಕ್ಟಿವ್ ಸಿಲಿಂಡರ್ ಟೆಕ್ನಾಲಜಿ ಬರುತ್ತೆ. ಏನಂದರೆ ನೀವೀಗ ಒಂದು ಹೈವೇನಲ್ಲಿ ಒಂದು ನಾರ್ಮಲ್ ಸ್ಪೀಡ್ ಕ್ರೂಸ್ ಮಾಡಿದ್ರೆ ಅದರಲ್ಲಿ ಓನ್ಲಿ 2 ಸಿಲಿಂಡರ್ಸ್ ಆ್ಯಕ್ಟಿವ್ ಆಗಿರುತ್ತೆ, ಇನ್ನು 2 ಸಿಲಿಂಡರ್ ಆಫ್ ಆಗುತ್ತೆ, ಆ ಥರ ಟೆಕ್ನಾಲಜಿ ಇದೆ. ಸೊ ಹಂಗಾಗಿ ನಿಮಗೆ
ಹೈ ಸ್ಪೀಡಲ್ಲಿ ಕೂಡ ಹೈವೇನಲ್ಲಿ ಕೂಡ ನಿಮಗೆ ಒಳ್ಳೆ ಮೈಲೇಜ್ ಬರ್ತಾ ಇದೆ. ಲೈಕ್ ಕಸ್ಟಮರ್ ಫೀಡ್ಬ್ಯಾಕ್ಸ್ ಇದೆ ಕೆಲವ್ರದ್ದೆಲ್ಲ ಒಂದು 18 to 20 ಕಿಲೋಮೀಟರ್ಸ್ ಆವ್ರೇಜ್ ಮೈಲೇಜ್ ಫೀಡ್ಬ್ಯಾಕ್ ಬಂದಿದೆ. ನೀವು ಅದಕ್ಕೆ ಯೂಟ್ಯೂಬಲ್ಲಿ ಕೂಡ ಕೆಲವೊಂದು ವಿಡಿಯೋಸ್ನ ರೆಫರ್ ಮಾಡ್ಬೋದು ನೀವು. ಓಕೆ ಓಕೆ. ಇದು 22 ಮಾಡಲು, ಟಾಪ್ ಮಾಡಲು. ಇದರಲ್ಲಿ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ, ಎಲೆಕ್ಟ್ರಿಕ್ ಸನ್ ರೂಫ್ ಬರುತ್ತೆ, ಓಕೆ, ಪುಶ್ ಸ್ಟಾರ್ಟ್ ಎಂಜಿನ್, ಆಲ್ ಇದೆ. ಇಟ್ಸ್ ಅ ಟಾಪ್ ಮಾಡಲ್ ಸರ್. ಓಕೆ ಓಕೆ. ಹೊಸದು ಅರೌಂಡ್ 23 to 24 lakhs ಇದೆ ಇವಾಗ. 25 ಇತ್ತು, ಈಗ ಸ್ವಲ್ಪ GST ನಲ್ಲಿ ಒಂದು 3 to 4% ಇದು ರೆಡ್ಯೂಸ್ ಆಗಿದೆ ಪ್ರೈಸು. ಸೊ ನಾವು ನಿಮಗೆ 13.9 lakhs 13,90,000ಕ್ಕೆ ಫೈನಲ್ ಪ್ರೈಸ್ ಆಗಿ ಕೊಡ್ತಾ ಇದ್ದೀವಿ. 13,90,000ಗೆ 23 lakhs ಹೊಸ ಗಾಡಿ ಇರುವಂತಹ ಪ್ರೈಸು ನಿಮ್ಗೆ ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ಒಂದು XUV500 ಇದೆ ಸರ್. ಇದಂತೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಕಸ್ಟಮರು. ನೀವು ನೋಡ್ಬೋದು ಕ್ವಾಲಿಟಿ ಆಫ್ ಪೇಂಟ್ ಎಲ್ಲ ಕಂಪ್ಲೀಟ್ಲಿ ಒರಿಜಿನಲ್ ಪೇಂಟ್ ಇರುವಂಥದ್ದು. ಓಕೆ. ಆಮೇಲೆ 4 ಆಲ್ ಟೆರೆನ್ ಯೋಕಾಮಾ ಆಲ್ ಟೆರೆನ್ ಟೈರ್ಸ್ ಹಾಕಿದ್ದಾರೆ, ರೀಸೆಂಟ್ಲಿ ಹಾಕಿದ್ದಾರೆ. ಕಿಲೋಮೀಟರ್ ಬರೀ 57,000 ಕಿಲೋಮೀಟರ್ ಓಡಿದೆ. ನೀವು ಒಳಗಡೆ ಲೆದರ್ ಅಪಾಲ್ಸ್ಟ್ರಿ ಕೂಡ ನೋಡ್ಬೋದು, ಇಟ್ಸ್ ಎ ಕಸ್ಟಮೈಸ್ಡ್. ಓಕೆ. ಮತ್ತು ಇನ್ನೊಂದೇನಂದರೆ ನಿಮಗೆ ಫ್ರಂಟ್ ಡ್ಯಾಶ್ ಕ್ಯಾಮ್ ಆ್ಯಡ್ ಮಾಡಿದ್ದಾರೆ. ಮತ್ತು ಇದರಲ್ಲಿ 360 ಡಿಗ್ರಿ ಸರೌಂಡಿಂಗ್ ಕ್ಯಾಮ್ರಾ ಇದೆ ನೋಡಿ. ಇಲ್ಲಿ ಮಿರರ್ ಕೆಳಗೆಲ್ಲ ಕ್ಯಾಮ್ರಾ ಇದೆ, ಫ್ರಂಟ್ ಇದೆ, ರೇರ್ ಇದೆ. ನೀವು ಇಂಡಿಕೇಟರ್ಸ್ ಎಲ್ಲ ಯೂಸ್ ಮಾಡಿರಿ. ಇವಾಗ ಏನು ಹೊಸ ಕಾರ್ಗಳ ಟೆಕ್ನಾಲಜಿ ಇದೆ, ಎಲ್ಲ ಅದನ್ನು ಅಪ್ಗ್ರೇಡ್ ಮಾಡಿದ್ದಾರೆ ಕಸ್ಟಮರ್. ಓಕೆ. ತುಂಬಾ ಚೆನ್ನಾಗಿದೆ ವೆಹಿಕಲು. 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲು. 875ಗೆ ಫೈನಲ್ ಪ್ರೈಸ್ ಕೊಡ್ತಾ ಇದ್ದೀವಿ. ನಾವು ವೆಬ್ಸೈಟ್ ಕೋಟ್ ಮಾಡೋದೆಲ್ಲ 925 ಇದೆ, ಬಟ್ ನಿಮಗೆ ವಿಡಿಯೋಗೆ ಸ್ಪೆಷಲ್ ಪ್ರೈಸ್ನ ಆಲ್ಮೋಸ್ಟ್ ಎಲ್ಲ ಕೊಟ್ಟಿರೋದೆಲ್ಲ ಸ್ಪೆಷಲ್ ಪ್ರೈಸೇ ಕೊಟ್ಟಿರೋದು ಸರ್. ನೀವು ನಮ್ಮದು ವೆಬ್ಸೈಟ್ ಕೋಟ್ ಪ್ರೈಸಿಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಪ್ರೈಸಸ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಒಂದು ಲಕ್ಸುರಿ ವೆಹಿಕಲ್ ಇದೆ ಸರ್. Audi A4 2015 ಮಾಡಲು. ಇದು ಪ್ಯೂರ್ಲಿ ಕರ್ನಾಟಕ ರಿಜಿಸ್ಟರ್ಡ್ ವೆಹಿಕಲ್ಲೇ. ಏನು ವಿತ್ ಸರ್ವಿಸ್ ಹಿಸ್ಟ್ರಿ ಇದೆ ನಮ್ಮ ಕಡೆನೂ. 66,000 ಏನೋ ಓಡಿದೆ ಕಿಲೋಮೀಟರ್ ಆಸ್ಪಾಸಲ್ಲಿ. ವೆಹಿಕಲ್ ಕ್ವಾಲಿಟಿ ಇದು ಕೂಡ ಚೆನ್ನಾಗಿದೆ. ಸೊ ಇದು ನಿಮಗೆ 13.5 ಲಕ್ಷ, ಸ್ಲೈಟ್ಲಿ ನೆಗೋಷಿಯಬಲ್. ನೀವು ಬನ್ನಿ ನೋಡಿ ವೆಹಿಕಲ್, ನಾನು ಕಸ್ಟಮರ್ ಹತ್ರ ಒಂದು ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತೀನಿ ಇದು. ಓಕೆ ಸರ್. ಓಕೆ ಸರ್. ಇನ್ನೊಂದು XUV500 ಇದೆ, 500. ಇದು ನೋಡಿ, ಇದು W10 ಆಟೋಮ್ಯಾಟಿಕ್ ಡೀಸೆಲ್. ಇದು ನೋಡಿ ಟೈರ್ಸ್ ಎಲ್ಲ ಮಿಶಲಿನ್ ಟೈರ್ಸ್ ಇದೆ. ಸೆಕೆಂಡ್ ಸೆಟ್ ಆಫ್ ಟೈರ್ಸು. 80,000 ಕಿಲೋಮೀಟರ್ ಓಡಿದೆ. ಆಟೋಮ್ಯಾಟಿಕ್ ಡೀಸೆಲ್. ಇದು ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ನೋಡಿ, ಇದು ಕಸ್ಟಮರ್ ಹತ್ರ ಜಸ್ಟ್ ತೊಗೊಂಡು ಬಂದಿರೋ ವೆಹಿಕಲ್, ನಾಟ್ ಇವನ್ ಪಾಲಿಶ್ಡ್. ವಿ ಹ್ಯಾವ್ ನಾಟ್ ಇವನ್ ವಾಶ್ಡ್. ಓಕೆ. ಎಲೆಕ್ಟ್ರಿಕ್ ಸೀಟ್ಸು, ಪುಷ್ ಬಟನ್ ಸ್ಟಾರ್ಟ್ ಆಗಲಿ, ಕ್ರೂಸ್ ಕಂಟ್ರೋಲ್ ಎಲ್ಲ ಫೀಚರ್ಸ್ ಕೂಡ ಬರುತ್ತೆ ಸರ್ ಇದರಲ್ಲಿ. ಸರ್ ಪ್ರೈಸ್ ಇದು ಸರ್ ಇದು 990 ಸರ್, 9,90,000. ಡೀಸೆಲ್ 17 ಮಾಡಲ್ ಆಟೋಮ್ಯಾಟಿಕ್ ಸರ್. ಹೊಸದು ಅರೌಂಡ್ 22 lakhs ಇತ್ತು ನನಗೆ ಗೊತ್ತಿರೋಂಗೆ. 22-23 lakhs ಆಸ್ಪಾಸಲ್ಲಿತ್ತು. ಸೊ ನಾವು 9,90,000ಗೆ ನಿಮ್ಗೆ ಡೀಸೆಲ್ ಕೊಡ್ತಾ ಇದೀವಿ ಸರ್, ಆಟೋಮ್ಯಾಟಿಕ್. ಫೈನ್ ಸರ್. ಓಕೆ. ನೆಕ್ಸ್ಟ್ ವೆಹಿಕಲ್ ಒಂದು ವೆನ್ಯೂ ಇದೆ ಸರ್. ಸರ್ Hyundai Venue. ಇದು 24 ಮಾಡಲ್, ಜಸ್ಟ್ 1 year ಓಲ್ಡ್ ಅಷ್ಟೇ. ಬರೀ 10,000 ಅಥವಾ ಲೆಸ್ ದೆನ್ 10,000 ಕಿಲೋಮೀಟರ್, 9,500 ಓಡಿದೆ. ಓಕೆ. ಇದು ಟಾಪ್ ಮಾಡಲು, SX ಆಪ್ಷನ್. ನಮಗೆ ಇದರಲ್ಲೂ ಸನ್ ರೂಫ್ ಬರುತ್ತೆ. ಓಕೆ. ಸೊ ಕ್ರೂಸ್ ಕಂಟ್ರೋಲ್, ಟಚ್ ಸ್ಕ್ರೀನ್, ಆಡಿಯೋ ಸಿಸ್ಟಮ್, ಆಲ್ ದ ಫೀಚರ್ಸ್ ಆರ್ ಅವೈಲೇಬಲ್ ಸರ್. ಇದು ಅವ್ರು ಹೊಸ ಕಾರ್ಗೆ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಓಕೆ. ಸರ್ ಪ್ರೈಸ್ ಇದು? ದೇ ಆರ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ 10 lakhs. ನೀವು ಬನ್ನಿ ನೋಡೋಣ, ಏನು ಬೆಟರ್ ಪ್ರೈಸ್ ಆಗುತ್ತೆ ಮಾಡ್ಕೊಡ್ತೀನಿ ಸರ್. ಓಕೆ ಓಕೆ. ನೆಕ್ಸ್ಟ್ ವೆಹಿಕಲ್ ಒಂದು ಫಾರ್ಚುನರ್ ಇದೆ ಸರ್. ಸರ್ ಫಾರ್ಚುನರ್ ಇದು ಆಟೋಮ್ಯಾಟಿಕ್ ವೆಹಿಕಲ್ಲೇ. 2014 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲು. ಓಕೆ. ವೆಹಿಕಲ್ ಇದು ಕೂಡ ಚೆನ್ನಾಗಿದೆ. ಕಿಲೋಮೀಟರ್ ಎಲ್ಲ ಜೆನ್ಯೂನ್ ಇದೆ. 1,17,000 ಅಥವಾ 18,000 ಏನೋ ಓಡಿದೆ. ಓಕೆ. ಕಿಲೋಮೀಟರ್ ಜೆನ್ಯೂನ್ ಇದೆ. ವೆಹಿಕಲ್ ಕೂಡ ಏನೋ ನೋ ಮೇಜರ್ ಆಕ್ಸಿಡೆಂಟ್ಸ್. 4x2 ಆಟೋಮೆಟಿಕ್. 4x2 ಆಟೋಮ್ಯಾಟಿಕ್ ಸರ್. ಓಕೆ. ಅವಾಗ 14ನಲ್ಲೆಲ್ಲ 4x2ನೇ ಆಟೋಮ್ಯಾಟಿಕ್ ಬಂದಿದ್ದು. ಮೋಸ್ಟ್ಲಿ ಏನೋ 16 ಆ್ಯಂಡ್ ಅಬೋವ್ ಏನೋ 4x4 ಬಂತು ಅಂದ್ಕೊಳ್ತೀನಿ. ಹೌದೌದು ಸರ್. ಮ್ಯಾನ್ಯುಯಲ್ 4x4, ಆಟೋಮ್ಯಾಟಿಕ್ 4x2 ಇತ್ತು ಅನಿಸುತ್ತೆ. ಸರ್ ಪ್ರೈಸ್ ಇದೆ ಇದು? ಸರ್ ಇದು ನಿಮಗೆ 13 lakhsಗೆ ಫೈನಲ್ ಕೊಡ್ತಾ ಇದ್ದೀವಿ ಸರ್. 13 ಲಕ್ಷ. ಆಟೋಮ್ಯಾಟಿಕ್ ಡೀಸೆಲ್, 2014 ಮಾಡಲ್. 14 ಮಾಡಲ್ ಫಾರ್ಚುನರ್ 4x2 ಆಟೋಮೆಟಿಕ್ಕು ನಿಮಗೆ 13 ಲಕ್ಷಕ್ಕೆಲ್ಲ ಫೈನಲ್ ಆಗ್ತಾ ಇದೆ. ಬ್ಯೂಟಿಫುಲ್ ಕಂಡೀಷನ್ ಇದೆ, ಚೆಕ್ ಮಾಡ್ತಿರ್ಬೋದು. ನೆಕ್ಸ್ಟ್ ಒಂದು ಇನೋವಾ ಕ್ರಿಸ್ಟಾ ಇದೆ ಸರ್. ಸರ್ ಇನೋವಾ ಕ್ರಿಸ್ಟಾ Z ವೇರಿಯಂಟ್. ಇದು 2016 ಮಾಡಲ್, Z ಆಟೋಮ್ಯಾಟಿಕ್, ಡೀಸೆಲ್ ಆಟೋಮ್ಯಾಟಿಕ್. ಇವಾಗ ಬರ್ತಾ ಇಲ್ಲ ಆ್ಯಕ್ಚುಲಿ ಡೀಸೆಲ್ ಆಟೋಮ್ಯಾಟಿಕ್, ನೀವು ನೋಡ್ಬೋದು. 2.8 ಲೀಟರ್ ಎಂಜಿನ್ ಇದು. 16 ಮಾಡಲು 16 lakhs ಕೊಡ್ತಾ ಇದ್ದೀವಿ ಸರ್, ಸಿಂಗಲ್ ಓನರ್. 16 ಮಾಡಲು 16 lakhs. 16 lakhsಗೆಲ್ಲ ಫೈನಲ್ ಆಗುತ್ತೆ. ಹೌದು, Z ಆಟೋಮ್ಯಾಟಿಕ್. ಸರ್ವಿಸ್ ಹಿಸ್ಟ್ರಿ ಎಲ್ಲ ಚೆಕ್ ಆಗಿದೆ. ವೆಹಿಕಲ್ ಚೆನ್ನಾಗಿದೆ ಸರ್, ಕ್ವಾಲಿಟಿ ವೈಸ್ ಚೆನ್ನಾಗಿದೆ. 16 ಮಾಡಲ್ ಇನೋವಾ ಕ್ರಿಸ್ಟಾ ಡೀಸೆಲ್ ಆಟೋಮೆಟಿಕ್ಕು 16 lakhsಗೆಲ್ಲ ಫೈನಲ್ ಆಗ್ತಾ ಇದೆ. 17-18 lakhs ಇದೆ ಮಾರ್ಕೆಟಲ್ಲಿ. ಇದು ನಿಮಗೆ 16 lakhsಗೆಲ್ಲ ಫೈನಲ್ ಆಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ಲು
ಒಂದು ಸ್ವಿಫ್ಟ್ ಇದೆ. ಸ್ವಿಫ್ಟ್ ಇದು ಗ್ಲೋರಿ ಎಡಿಷನ್. ಸೊ ಗ್ಲೋರಿ ಎಡಿಷನ್ ಅಂದ್ರೆ ನಿಮಗೆ ನೋಡಿ ಬಾಡಿ ಸ್ಟಿಕರಿಂಗ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಇದೆಲ್ಲ ಕಸ್ಟಮೈಸ್ ಅಲಾಯ್ ವೀಲ್, 4 ಹೊಸ ಟೈರ್ ಇದೆ, ಒಳಗಡೆ ಸೀಟ್ ಕವರ್ ಎಲ್ಲ ನಿಮಗೆ ಚೇಂಜ್ ಮಾಡಿದ್ದಾರೆ. ಅದೊಂದು ಗ್ಲೋರಿ ಕಿಟ್ ಅಂತ ಬರುತ್ತೆ, ಇನ್ಕ್ಲೂಡಿಂಗ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಇದು 16 ಮಾಡಲು, ಇದು ಸಿಂಗಲ್ ಓನರು, ಇದು 4.5 ಲಕ್ಷಕ್ಕೆ ಫೈನಲ್ ಪ್ರೈಸ್ ಕೊಡ್ತಾ ಇದೀವಿ ಸರ್. ಪೆಟ್ರೋಲ್ 4.5 ಲ್ಯಾಕಿಗೆಲ್ಲ ಎಸ್ ಸರ್ ಮಾಡಿಫೈ ಆಗಿರುವಂತಹ ಒಂದು ಸ್ವಿಫ್ಟ್ ಸಿಗ್ತಾ ಇದೆ, ಅದು ಕಂಪನಿಯಿಂದಾನೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಇದು 2019 ಇಕೋ ಸ್ಪೋರ್ಟು ನೋಡಿ. ಇದರಲ್ಲಿ ಕೂಡ ಫಾಗ್ ಲ್ಯಾಂಪ್ಸ್ ಬರುತ್ತೆ, ಲಾಯ್ ವೀಲ್ಸ್ ಅಪ್ಗ್ರೇಡ್ ಮಾಡಿದ್ದಾರೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟು ಎಲ್ಲ ಫೀಚರ್ಸ್ ಬರುತ್ತೆ ಸರ್. ಇದರಲ್ಲೂ ಏರ್ ಬ್ಯಾಗ್ ಇದೆ, ABS ಇದೆ, ಎಲ್ಲ ಫೀಚರ್ಸ್ ಇದೆ. ಇದು 2019 ಡೀಸೆಲ್ ಸಿಂಗಲ್ ಓನರು, 6 ಲಕ್ಷಕ್ಕೆ ಫೈನಲ್ ಪ್ರೈಸ್ ಕೊಡ್ತಾ ಇದೀವಿ ಸರ್, ಓನ್ಲಿ 6 lakhs. ಸರ್ ಲಾಸ್ಟ್ ಟೈಮು 4 ಇಕೋ ಸ್ಪೋರ್ಟ್ ತೋರಿಸಿದ್ವಿ, ಎಲ್ಲ ಸೋಲ್ಡ್ ಔಟ್ ಆಗಿದೆ. ಇದೊಂದು ಗಾಡಿ ಇದೆ ಅಂತದಲ್ಲ ಸರ್? ಇದು ಫಸ್ಟ್ ಬುಕ್ ಆಗಿದೆ, ಇದೇ ವೆಹಿಕಲ್ ಬುಕ್ ಆಯಿತು, ಲೋನ್ ಅಪ್ರೂವಲ್ ಆಯಿತು, ಲೋನ್ ಅಮೌಂಟು ಬಂತು. ಕಸ್ಟಮರ್ ಏನೋ ದೇರ್ ಪರ್ಸ್ನಲ್ ರೀಸನಿಂದ ಒಂದು 15-20 ಡೇಸ್ ನಾಳೆ ಅಂತ ಟೈಮ್ ವೇಸ್ಟ್ ಮಾಡಿದ್ರು. ಕೊನೆಗೆ ಅವ್ರು ತೊಗೊಳ್ಳಿಲ್ಲ, ಏನೋ ಸಮ್ ಪರ್ಸ್ನಲ್ ರೀಸನ್. ಸೊ ಹಂಗಾಗಿ ಇದೊಂದು ಸ್ಟಾಕ್ ಉಳ್ಕೊಂಡು ಸರ್. ಇದೇ ಫಸ್ಟ್ ವೆಹಿಕಲ್ ಸೇಲ್ ಆಗಬೇಕಿದ್ದು, ಬಿಕಾಸ್ ದಿಸ್ ವಾಸ್ ದ ಮೋಸ್ಟ್ ಅಟ್ರಾಕ್ಟಿವ್ ಪ್ರೈಸ್ ಇದ್ದಿದ್ದು ಲಾಸ್ಟ್ ವಿಡಿಯೋದಲ್ಲಿ. ಇವಾಗ ಇನ್ನೂ 25,000 ಕಡಿಮೆ ಕೊಡ್ತಾ ಇದೀವಿ ಸರ್, 6 ಲಕ್ಷಕ್ಕೆ. ಲಾಸ್ಟ್ ಟೈಮ್ ವಿಡಿಯೋದಲ್ಲಿ 6,25,000 ಆಯಿತು, ಈಗ 6 ಲಕ್ಷಕ್ಕೆ ಕೊಡ್ತಾ ಇದ್ದೀವಿ. 19 ಮಾಡಲ್ ಇಕೋ ಸ್ಪೋರ್ಟು ನೋಡ್ತಿರ್ಬೋದು, ಫುಲ್ಲಿ ಮಾಡಿಫೈಡ್, ಅದು ಕೂಡ ಜಸ್ಟ್ 6 ಲಕ್ಷಕ್ಕೆಲ್ಲ ಫೈನಲ್ ಆಗುತ್ತೆ, ಫೈನಲ್ ಪ್ರೈಸ್. ನೆಕ್ಸ್ಟ್ ವೆಹಿಕಲ್ ಒನ್ ಆಫ್ ದಿ ರೇರೆಸ್ಟ್ ವೆಹಿಕಲ್ ಇದೆ, ಫಿಯಟ್ ಅವೆಂಚುರಾ. ಎಸ್ ಸರ್. ಸರ್ ಅವೆಂಚುರಾ ಡೀಸೆಲ್ ಸಿಂಗಲ್ ಓನರ್, ಇದು ಕೂಡ 15 ಮಾಡಲ್. ಓಕೆ. ಸೊ ಇದು ನಿಮ್ಮ ಪ್ರೈಸ್ ಬರೀ 3 ಲಕ್ಷಕ್ಕೆ ಕೊಡ್ತಾ ಇದೀವಿ ಸರ್, ಡೀಸೆಲ್ ಕಾರ್, ಓನ್ಲಿ ಸಿಂಗಲ್ ಓನರ್ ವೆಹಿಕಲ್. ಸೊ 1.3 ಆ್ಯಸ್ ಇಟ್ ಈಸ್ ಕಂಡೀಷನ್. ಸ್ವಲ್ಪ ಒಂದು 2 ಟೈರ್ ರೀಪ್ಲೇಸ್ ಮಾಡ್ಕೋಬೇಕು. ಓಕೆ. ವೆಹಿಕಲ್ ಚೆನ್ನಾಗಿದೆ, ಸಿಂಗಲ್ ಓನರು, ಎಲ್ಲ ಸರ್ವಿಸ್ ಶೋರೂಮಲ್ಲಿ ಮಾಡಿದ್ದಾರೆ ಕಸ್ಟಮರು. ಓಕೆ. ಕ್ಲಚ್ ರೀಪ್ಲೇಸ್ ಮಾಡಿದ್ದಾರೆ, ಸಸ್ಪೆನ್ಷನ್ ರೀಪ್ಲೇಸ್ ಮಾಡ್ಕೊಂಡಿದ್ದಾರೆ. ಸೊ ವೆಹಿಕಲ್ ಚೆನ್ನಾಗಿದೆ, ಓನ್ಲಿ 3 lakhsಗೆ ಡೀಸೆಲ್ ಕಾರ್ 15 ಮಾಡಲ್ ಕೊಡ್ತಾ ಇದೆ. 15 ಮಾಡಲ್, ಅದು ಕೂಡ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಬರುತ್ತೆ. ಫಿಯಟ್ ಪುಂಟೋ ಏನು ಬರುತ್ತೆ ಅದರಲ್ಲೇ ಒಂಥರ ಅರ್ಬನ್ ಕ್ರಾಸ್ ಥರ ಇದು. ಸೊ ಕ್ರಾಸ್ ಓವರು ಜಸ್ಟ್ 3 lakhಗೆಲ್ಲ ಫೈನಲ್ ಆಗುತ್ತೆ. 1.3 ಲೀಟರ್ ಡೀಸೆಲ್ ಇಂಜಿನು, ಮಲ್ಟಿಜೆಟ್ ಇಂಜಿನೇ ಬರೋದು ಇದರಲ್ಲಿ. ಏನು ಸ್ವಿಫ್ಟಿಗೆ ಇವರೇ ಕೊಟ್ಟಿದ್ದು ಆ್ಯಕ್ಚುಲಿ. ನೆಕ್ಸ್ಟ್ ವೆಹಿಕಲ್ ಒಂದು ಓಮ್ನಿ ಇದೆ. ಎಸ್ ಸರ್, ಓಮ್ನಿ ಇದೆ ನೋಡಿ ಸರ್. ಓಮ್ನಿ ಒನ್ ಆಫ್ ದಿ ಮೋಸ್ಟ್ ಡಿಮ್ಯಾಂಡೆಡ್, ಇವಾಗ ವೆಹಿಕಲ್ಲೇ ಸಿಗ್ತಾ ಇಲ್ಲ ಹೇಳ್ಬೇಕಂದ್ರೆ. ಓಕೆ. 5 ಸೀಟ್ರ್ ವೆಹಿಕಲ್, ಇದು ತುಂಬ ಕಡಿಮೆ ಓಡಿದೆ, ಮೋಸ್ಟ್ಲಿ ಅರೌಂಡ್ 20,000 ಕಿಲೋಮೀಟರ್ ಓಡಿರ್ಬೋದು ಅಷ್ಟೇ ಇದು ಓಮ್ನಿ. ಓಕೆ. ಸರ್ ಪ್ರೈಸ್ ಇದು ಸರ್ 3.5 lakhsಗೆ ಆಗುತ್ತೆ ಸರ್ ಇದು. ಸರ್ ಆಡಿ A3, ಅಲ್ಲೊಂದು A4 ನೋಡಿದ್ರಿ, ಇದೊಂದು A3 ಇದೆ, ಎರಡೂ ಕೂಡ ಸೇಮ್ 15 ಮಾಡಲ್. ಇದು 12.5 lakhsಗೆ ಫೈನಲ್ ಪ್ರೈಸ್ ಕೊಡ್ತಾ ಇದೀವಿ ಸರ್. 12.5 lakhಗೆಲ್ಲ ಪ್ಯಾನರೋಮಿಕ್ ಸನ್ರೂಫ್ ಎಲ್ಲ ಇರುವಂತಹ ಒಂದು ಆಡಿ A3 ಇದು ಬರುತ್ತೆ. ಅದು A4 ಇದೆ, ಅದು 13.5 lakhs ಕೊಟ್ಟು ಮಾಡಿದ್ದೀವಿ. ನೆಕ್ಸ್ಟ್ ಇದು ವೆಹಿಕಲ್ ಸದ್ಯಕ್ಕಿನ್ನ ಡಿಸೈಡ್ ಆಗಿಲ್ಲ, ಬಿಕಾಸ್ ಇದು ಕಸ್ಟಮರ್ ಪೋಲೋ GTಗೆ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರು ಇನ್ನೂ ಸೇಲ್ ಮಾಡಬೇಕೋ ಬೇಡೋ ಅಂತ ಇದ್ದಾರೆ. ಬಟ್ ನೋಡ್ಬೋದು 23 ಮಾಡಲು ಬರೀ 20,000 ಓಡಿದೆ ಅಷ್ಟೇ. ಇದೆಲ್ಲ ಕಸ್ಟಮರ್ ಮಾಡಿಫೈ ಮಾಡ್ಕೊಂಡಿದ್ದಾರೆ. ನಿಮಗೆ ಹಿಂದೆ ನಿಮ್ಗೆ ಹೆಡರ್ಸ್ ಎಲ್ಲ ಹಾಕೊಂಡು ಇದು ಮಾಡಿದ್ದಾರೆ ಸರ್, ತುಂಬ ಚೆನ್ನಾಗಿದೆ, ಸೌಂಡ್ ಎಲ್ಲ ತುಂಬ ಕ್ಲಾಸಿ ಆಗಿದೆ. ಸೊ ಇದು ಪ್ರೈಸ್ ಬೇಕು ಅಂತ ಹೇಳಿದ್ರೆ ನೀವು ಹೆಂಗಿದ್ರು ಸ್ವಿಫ್ಟ್ಗಳು ಸಾಕಷ್ಟು ವೆಹಿಕಲ್ ಇದೆ, ಡೈರೆಕ್ಟಾಗಿ ಬರ್ಬೋದು. ಬೆಸ್ಟ್ ಪ್ರೈಸು ಬೇರೆ ಏನಂದ್ರೆ ಅಕಸ್ಮಾತ್ ಈ ಗಾಡಿ ಇಲ್ಲ ಅಂದ್ರೂ ಬೆಸ್ಟ್ ಪ್ರೈಸ್ ಬೇರೆ ಗಾಡಿ ಮಾಡಿಕೊಡ್ತಾರೆ. ಸ್ಟಾರ್ಟಿಂಗಲ್ಲೇ ಹೇಳಿದೆ ಎಲ್ಲ ಥರ ಸ್ಮಾಲ್ ಕಾರ್ ಇದೆ ಅಂತ. ಇನ್ನೊಂದು ಸ್ಮಾಲ್ ಕಾರು, ಅದು ಕೂಡ ಆಟೋಮೆಟಿಕ್ ಇದೆ. ಎಸ್ ಸರ್. ಸೊ ಗ್ರ್ಯಾಂಡ್ ಐಟನ್ 2017 ಆಟೋಮ್ಯಾಟಿಕ್ ಆಸ್ಟಾ ಇದು. ಓಕೆ. ಇದು ಪ್ರೈಸ್ನ ಒಂದು 4,25,000ಗೆ ಸೇಲ್ ಮಾಡ್ತಾ ಇದ್ದೀವಿ ಸರ್, ಆಟೋಮ್ಯಾಟಿಕ್. ಬಟ್ ಇದು ಓನರ್ಶಿಪ್ 3 ಆಗಿದೆ, 4,25,000 ಕೊಡ್ತಾ ಇದ್ದೀವಿ. ಇದು ಕೂಡ ಕಿಲೋಮೀಟರ್ ಕಡಿಮೆ ಓಡಿರೋಂಥದ್ದು, ಬರೀ ಜಸ್ಟ್ 38,000 ಓಡಿದೆ. ಟೈರ್ಸು ಎಲ್ಲ ಕ್ವಾಲಿಟಿ ಎಕ್ಸಲೆಂಟ್ ಇದೆ ಸರ್. ಅದೇನು ಫ್ಯಾಮಿಲಿನಲ್ಲೇನೋ ಆಗಿದೆ ಅಂತ ಹೇಳಿದ್ರು ಕಸ್ಟಮರು. ಓಕೆ. ಸೊ ಚೆನ್ನಾಗಿ ಪ್ರೈಸಿಂಗ್ ಬರೀ ತುಂಬ ಕಡಿಮೆ ಕೊಡ್ತಾ ಇದ್ದೀವಿ, 4,25,000 ಆಟೋಮ್ಯಾಟಿಕ್ ಕೊಡ್ತಾ ಇದ್ದೀವಿ.